ಬಹಳಷ್ಟು ಜನ ಕಮೆಂಟ್ಸ್ ದಾಗ ಕೇಳ್ತಾರು ಮಾರ್ಕೆಟಿಂಗ್ ಹೆಂಗ್ ಮಾಡೋದ, ಬಳ್ಳಿ ಬೀಜಗಳು ಎಲ್ಲಿ ಸಿಗ್ತಾವು ಅಂತ. ಅವ್ ಎರಡು ಕ್ವಶನ್ ಈ ವಿಡಿಯೋದಾಗ ಉತ್ತರ ಕೊಡ್ತೇವೆ. ಒಂದೇದ ಮಾರ್ಕೆಟಿಂಗ್ ಎಲ್ಲಿ ಮಾಡೋದ ಅಂತ ಒಂದಂತೂ ಇರ್ತಿ. ಏನಂದ್ರ ನೀವು ಯಾವ ಏರಿಯಾದಾಗ ಇದೀರಲ್ಲ ಆ ಏರಿಯಾದಾಗ ನಿಯರೆಸ್ಟ್ ಆಗಿ ಇಂಥ ಮಾರ್ಕೆಟ್ಗಳು ಇದ್ದಿರ್ತಾವು. ಮೊದಲು ಹೋಗಿ ಫೈಂಡ್ ಔಟ್ ಮಾಡ್ರಿ ಇಂಥ ಮಾರ್ಕೆಟ್ಗಳು ಅವೈಲೇಬಲ್ ಇದ್ದಾವೋ ಇಲ್ಲ ಅಂತ. ಇವಾಗ ನಮ್ಮ ಊರಾಗ ಆಲ್ಮೋಸ್ಟ್ ಎಲ್ಲಾ ರೈತರ ಎಲಿಯನ್ನ ಬೆಳಿತಾರು, ಅದಕ್ಕೋಸ್ಕರ ಇಲ್ಲಿ ನಮ್ಮ ಊರಾಗ ಮಾರ್ಕೆಟ್ ಅವೈಲೇಬಲ್ ಐತಿ. ಸೊ ಹಂಗಾಗಿ ನಮ್ಗೆ ಬಹಳಷ್ಟೇನ್ ಕಷ್ಟ ಪಡಕ್ ಹತ್ತಂಗಿಲ್ಲ. ನಮ್ಮ ಊರ್ ಯಾವ್ದಂದ್ರ ಶಿರಗಾಂವ, ಚಿಕ್ಕೋಡಿ ತಾಲೂಕ, ಜಿಲ್ಲಾ ಬೆಳಗಾವ. ಸೊ ಇಲ್ಲಿ ಮಾರ್ಕೆಟ್ ಅವೈಲೇಬಲ್ ಐತಿ. ನೀವೇನಾದ್ರೂ ನಮ್ಮ ಊರು ಸುತ್ತಮುತ್ತ ಇದ್ರಿ ಅಂದ್ರೆ ಇಲ್ಲಿಯೂ ಕೂಡ ಬಂದ ನೀವು ಸೇಲ್ ಮಾಡಬಹುದು. ಆಯ್ತಾ, ಒಂದೇದ್. ಮತ್ತ ನೀವು ಇನ್ನ ಬಹಳ ದೂರ ಇದ್ರಿ ಅಂದ್ರೆ ನಿಯರೆಸ್ಟ್ ಅಲ್ಲೆಲ್ಲೇ ಊರು ಆಯಾ ಊರುಗಳದಾಗ ಮಾರ್ಕೆಟ್ ಇದ್ದಿರ್ತೈತಿ. ಒಂದ್ ಸ್ವಲ್ಪ ಹೊರಗೆ ಹೋಗಿ ಮಾರ್ಕೆಟ್ಗಳನ್ನ ಹುಡುಕ್ಯಾಡ್ರಿ ಮೊದ್ಲ. ಯಾಕಂದ್ರ ಬೆಳೆದಂತ ಬೆಳೆನ ಮಾರ್ಬೇಕಾದದ್ದ ಬಹಳಷ್ಟು ಇಂಪಾರ್ಟೆಂಟ್ ಆದೈತಿ. ಮಾರ್ಕೆಟ್ ಇಲ್ಲಾಗಿತ್ತಂದ್ರ ಎಷ್ಟು ಚಲೋ ನೀವು ಏನಾದ್ರು ಬೆಳೆದ್ರು ಕೂಡ ಟ್ರಾನ್ಸ್ಪೋರ್ಟೇಷನ್ದಾಗ ನಿಮ್ ಖರ್ಚೆಲ್ಲ ಹೋಗ್ಬಿಡ್ತೈತಿ. ಸೊ ಬೆಳೆದದ್ದು ಅಷ್ಟೊಂದು ಫಾಯ್ದಾ ಆಗಂಗಿಲ್ಲ. ಅದಕ್ಕೋಸ್ಕರ ಮಾರ್ಕೆಟ್ ಬಹಳ ಇಂಪಾರ್ಟೆಂಟ್ ಐತಿ. ಇದು ಒಂದೇದಾಯ್ತು. ಎರಡನೇದು, ಇನ್ನು ಬೀಜಗಳು ಎಲ್ಲಿ ಸಿಗ್ತಾವು ಅಂತ. ಬೀಜಗಳು ಕೆಲವೊಂದ್ ಮಂದಿ ಕೇಳ್ತಿದ್ರು ಇಂಥದ್ದು ಏನಾದ್ರು ಸೀಡ್ಸ್ ಬರ್ತಾವ. ಸೀಡ್ಸ್ ಏನು ಬರಂಗಿಲ್ಲ. ಇದೇನ್ ಬಳ್ಳಿ ಕಾಣಿಸಗಿತ್ತಲ್ಲ, ಈ ತುದಿ ಬಳ್ಳಿನ ಈ ತರ ಇಲ್ಲಿ ಕಟ್ ಮಾಡಿ ಇದನ್ನ ಬಳ್ಳಿನ ನೆಡ್ತಾರು. ಸೊ ಈ ಬೀಜಗಳು ನಮ್ಗೆ ಬೇಕಾಯ್ತಂದ್ರೆ ನಮ್ಮ ಊರಾಗ ಅವೈಲೇಬಲ್ ಇದಾವು. ಬಹಳಷ್ಟು ರೈತರು ಬೆಳಿತಾರು. ಇಲ್ಲಿ ಬರ್ರಿ, ಎನ್ಕ್ವೈರಿ ಮಾಡ್ರಿ. ಸೊ ಮಾಡ್ರಿ ಅಂದ್ರೆ ಯಾರೇ ನಿಮಗೆ ಬೀಜಗಳನ್ನ ಕೊಡ್ತಾರು. ಅದನ್ನ ತಗೊಂಡ್ ಹೋಗೋದೈತಿ, ನೆಡೋದೈತಿ. ಆಲ್ರೆಡಿ ಇದ ಒಂದು ಪ್ಲಾಟ್ ಅದ. 2 ರಿಂದ 3 ವಿಡಿಯೋಗಳು ನಾವು ಮಾಡಿದೆವು. ಫಸ್ಟ್ ಹೆಂಗ್ ಮಾಡಿದೆವು, ಸೆಕೆಂಡ್ ಏನ್ ಮಾಡಿದೆವು, ಥರ್ಡ್ ಏನ್ ಮಾಡಿದೆವು. ವಿಡಿಯೋನ ನೋಡ್ಲಗಿರ ಅಂದ್ರ ನೀವೇನ್ ಮಾಡತ್ತೀರಿ, ಮೊದ್ಲು ಅದನ್ನ ಮಾಡ್ರಿ, ವಿಡಿಯೋಗಳು ನೋಡ್ರಿ, ಆಮೇಲೆ ಇದನ್ನ ಪಾರ್ಟ್ ನೋಡ್ರಿ. ಇನ್ನ ಈ ಒಂದು ಪ್ಲಾಟ್ ಬಗ್ಗೆ ನೀವು ಮಾತಾಡ್ನು. ಸೊ ಆಲ್ಮೋಸ್ಟ್ ಇದೊಂದು ಬಳ್ಳಿ ಹಚ್ಚಿ 6-7 ತಿಂಗಳಕ್ಕಿಂತ ಜಾಸ್ತಿ ಆಗೈತಿ. 2 ಸರ್ತಿ ಕಟಾವ್ ಕೂಡ ಮಾಡಿದವರು. ನಿಮ್ಗೊಂದು ವಿಷಯ ಗೊತ್ತಿರ್ಬೇಕು, ಫಸ್ಟ್ ಟೈಮ್ ನಾವು ಕಟಾವ್ ಮಾಡ್ತಿದ್ವು ಅಂದ್ರೆ ಎಲ್ಲಿ ಸೈಜ್ ಇಷ್ಟಿಷ್ಟು ಅಡಗಲ್ ಬರ್ತೈತಿ. ಸೊ ಸೈಜ್ ಚೆನ್ನಾಗಿ ಬರ್ತೈತಿ. ಕಲರ್ ಒಂದ್ ಸ್ವಲ್ಪ ಬ್ಲಾಕ್ ಆಗ್ತೈತಿ. ಯಾಕಂದ್ರೆ ಫಸ್ಟ್ ಟೈಮ್ ಅಲ್ಲ, ಬಹಳಷ್ಟು ತಡಿಸಿರ್ತೈತಿ. ಅದಕ್ಕೋಸ್ಕರ ಕಲರ್ ಒಂದ್ ಸ್ವಲ್ಪ ಬ್ಲಾಕ್ ಇದ್ದಿರ್ತೈತಿ. ಸೊ ಸೈಜ್ ಭಾರಿ ಇರ್ತೈತಿ. ಆಮೇಲೆ ಅದ್ರ ಎಲ್ಲಿದ ಜಾಡ್ ಅಂತವಲ್ಲ ನಾವ ಎಷ್ಟು ಮಟ್ಟೆ ಐತಿ ಅದು ಕೂಡ ಬಹಳ ಚೆನ್ನಾಗಿರ್ತೈತಿ. ಸೊ ಹಂಗಾಗಿ ಮಾರ್ಕೆಟ್ದಾಗ ಆನ್ ಅಂಡ್ ಅವರೇಜ್ 1000 ರೂಪಾಯಿ ತನಕ ಪ್ರತಿ ಡಪ್ಪೆಗ ಬರೋ ಚಾನ್ಸಸ್ ಇದಿರ್ತೈತಿ. ಕಡಿಮೆ ಬಿ ಆಗ್ಬಹುದು, ಹೆಚ್ಚು ಬಿ ಆಗ್ಬಹುದು. ಇಟ್ಸ್ ಡಿಪೆಂಡ್ಸ್ ಆನ್ ಕ್ವಾಲಿಟಿ ಆಫ್ ದ ಎಲಿ. ಸೊ ಈ ಒಂದು ಪ್ಲಾಟ ಇದ 2ನೇ ಸರ್ತಿ ಕೂಡ ಕಟಾವ್ ಮಾಡಿದರು. ಆನ್ ಎನ್ ಎವರೇಜ್ ಒಂದು 10 ಗುಂಟೆಗಿಂತ ಜಾಸ್ತಿ ಒಂದ್ ಜರ ಐತದ. 11 ರಿಂದ 12 ಡಪ್ಪೆ ಇವರು ಆಲ್ರೆಡಿ ಕಟಾವ್ ಮಾಡಿ ತೆಗ್ದರು. ಮೊದಲಿಗೆ ಕಡಿಮೆ ಎಲಿ ಬರ್ತಾವು, ರೇಟ್ ಜಾಸ್ತಿ ಬರ್ತೈತಿ. ಯಾಕಂದ್ರೆ ಕ್ವಾಲಿಟಿ ಅಷ್ಟೊಂದು ಎಲಿ ಚಲೋ ಇದ್ದಿರ್ತೈತಿ. 1ನೇ ವರ್ಷ 2ನೇ ವರ್ಷ ಅಫ್ಕೋರ್ಸ್ ನೀವೇನಾದ್ರೂ ಬಹಳ ಚಲೋದಂಗ್ ಮೇಂಟೈನ್ ಮಾಡಿರಿ ಅಂದ್ರೆ 3ನೇ ವರ್ಷ ಕೂಡ ಭಾರಿ ಅಂದ್ರೆ ಭಾರಿ ಎಲಿಗಳು ಬರ್ತಾವು. ರೇಟ್ ಕ್ವಾಲಿಟಿ ಚಲೋ ಇರ್ತೈತಿ. ರೇಟ್ ಕ್ವಾಲಿಟಿ ಎಲಿ ಸಿಗ್ತೈತಿ ಅಂತ 3ನೇ 4ನೇ ವರ್ಷ ಎಲಿ ಚಿಕ್ಕದಾಗ ಸ್ಟಾರ್ಟ್ ಮಾಡ್ತೈತಿ, ಚಿಕ್ಕದಾಗಿ ಬೀಳ್ತೈತಿ. ಸೊ ಹಂಗಾಗಿ ಒಂದ್ ಸ್ವಲ್ಪ ರೇಟ್ ಡೌನ್ ಆಗ್ತೈತಿ. ಆನ್ ಎನ್ ಎವರೇಜ್ ನೀವು ಕೆಲವರು ಎಲಿ ತೋಟ ಚೆನ್ನಾಗಿ ನೋಡ್ಕೊಂಡ್ರಿ ಅಂದ್ರೆ ಕಣ್ಣು ಮುಚ್ಚಿ 5 ವರ್ಷ ತನಕ ನೀವು ಎಲಿಯನ್ನ ಕಟ್ ಮಾಡ್ಕೊಂತ ಇರಬಹುದು. ಒಂದ್ ವೇಳೆ ಏನಾದ್ರು ರೋಗಗಳು ಅದು ಇದೆಲ್ಲ ಬರ್ದೇ ಇರುವಂಗ ನೀವೇನಾದ್ರು ನೋಡ್ಕೊಂಡ್ರಿ ಅಂದ್ರ. ಸೊ ಇದಿಷ್ಟಾಯ್ತು ಸಣ್ಣದಂತ ಇನ್ಫಾರ್ಮೇಶನ್. ಈ ಇನ್ಫಾರ್ಮೇಶನ್ ನಿಮ್ಗೆಲ್ಲರೂ ಚಲೋ ಅನಿಸ್ತಂದ್ರ ಶೇರ್ ಮಾಡ್ರಿ. ಯಾರು ಹೊಸದಾಗಿ ಎಲ್ದಾಟ್ ಹಾಕ್ಬೇಕಂತ ಅನ್ಕೊಂಡಾರು ಅವ್ರ ಜೊತೆಗೆ. ಸೊ ಇಲ್ಲಿ ಏನ್ ನೋಡತ್ತೀರಿ, 2 ನಮ್ನಿ ಎಲಿಗಳಿದಾವ. ಒಂದ ಎಲಿ ಮಾರ್ಕೆಟ್ದಾಗ ನಿಮ್ಗೆ ಚಲೋ ರೇಟ್ ಬೇಕಾಗಿತ್ತಂದ್ರ ಈ ತರ ಶೈನ್ ಕಾಣಿಸ್ತಿರ್ಬೇಕು, ಈ ತರ ಕಲರ್ ಬೇಕು. ಮತ್ತೆ ಈ ಎಲಿ ಎಷ್ಟು ಜಾಡ್ ಆಗೈತಲ್ಲ ಹಿಂಗ ಜಾಡ್ ಆಗ್ಬೇಕು. ಇವೆರಡು ಏನಾದ್ರು ಆಗ್ತಿತ್ತು ಅಂದ್ರ ರೇಟ್ ಜಬರ್ದಸ್ತ್ ಸಿಗ್ತೈತಿ. 1500ದಿಂದ ಮುಂದೆ ರೇಟ್ ಸಿಗ್ತೈತಿ 3000 ಎಲಿಗೆ. ಇನ್ನ ಮಾರ್ಕೆಟಿಂಗ್ ಬಗ್ಗೆ ನಾವು ಇನ್ನೊಂದ್ ಸ್ವಲ್ಪ ಮಾತಾಡೋದಾಯ್ತಂದ್ರ 3000 ಎಲಿದ ನಾವು ಇಲ್ಲಿ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತೇವು. ಅಂದ್ರೆ 1 ಡಪ್ಪೆ ಅಂತ ಅಂತೇವು. ಇನ್ನ ಬೇರೆ ಕಡೆ ಹೋದ್ರೆ ಅಂದ್ರೆ ಕೆಲವೊಂದ್ ಜನ 4000 ಹಾಕ್ತಾರ, ಅದಕ್ಕಿಂತ ಹೆಚ್ಚು ಹೋಗ್ತಾರ, 12,000 ಬಿ ಕಟ್ತಾರು ಎಲಿ ಹಾಕಿ. ಅದಕ್ಕೆ ಡಾಗ್ ಎಲ್ಲ ಅಂತಾರು. ಸೊ ನಮ್ ಸೈಡ್ ಕೂಡ ಡಾಗ್ಗಳನ್ನ ಈಗ ಜಾಸ್ತಿ ಮಾರಂಗಿಲ್ಲ. ಅದ್ರ ಸಂಗಟ ಯಾವ ಗುದ್ದಾಡೋದು ತಂದ 3,000 ಜನ ಹಾಕಿ ಡಬ್ಬೆಗಳನ್ನ ರೆಡಿ ಮಾಡ್ತಾರು. ಈ ಮಾರ್ಕೆಟಿಂಗ್ದಾಗ ನಾವು 3000 ಎಲಿನ ಇವು 2 ಎಲಿ ಇದಾವ್ ನೋಡ್ರಿ, ಇವ್ರ ಕಾಂಬಿನೇಷನ್ ಬರಬೇಕು. ಎಲ್ಲಾ ಇಂಥವ ಎಲಿ ಇದ್ದು ಅಂದ್ರೂ ರೇಟ್ ಸಿಗಂಗಿಲ್ಲ, ಎಲ್ಲ ಇಂಥವ ಎಲಿ ಇದ್ರೂ ರೇಟ್ ಸಿಗಂಗಿಲ್ಲ. ಕಲರ್ ಹಿಂಗಿರ್ಬೇಕು, ಅದ್ರದ ಏನಂದ್ರ ಎಲಿ ಇಷ್ಟು ದಪ್ಪ ಇದಾಗಿರ್ಬೇಕು. ಹಂಗೇನ್ರ ಆಯ್ತಂದ್ರ ರೇಟ್ ಚಲೋ ಸಿಗ್ತೈತಿ. ಇದನ್ನ ಮೇಂಟೈನ್ ಮಾಡಕ ನಮ್ ರೈತರ ಪ್ರಯತ್ನ ಮಾಡ್ತಾರ ಇಲ್ಲಿ ಅವರೆಲ್ಲರೂ. ಹೆಂಗಂತೆ ಸೊ ಸಿಗೋಣ ಮುಂದಿನ ವಿಡಿಯೋದಾಗ. ಅಲ್ಲಿವರೆಗೆ ಟಾಟಾ ಬೈ ಬೈ, ಸಿ ಯು.